ನಮಸ್ಕಾರ. ಕ್ರಿಪ್ಟೋ ಕನ್ನಡ ಚಾನೆಲ್ಗೆ ಸ್ವಾಗತ. ಇಂದು ನಾವು ಒಂದು ಆಮ್, ತುಂಬಾ ಜನ ಕೇಳ್ತಾ ಇರೋ ಒಂದು ವಿಷಯದ ಬಗ್ಗೆ ಮಾತಾಡೋಣ. ಅದೇ ಕ್ರಿಪ್ಟೋ ಮಾರುಕಟ್ಟೆ ಮತ್ತೆ ಸ್ಟಾಕ್ ಮಾರುಕಟ್ಟೆ. ನೋಡೋಕೆ ಒಂದೇ ತರನಾ ಅಥವಾ ಸಾಕಷ್ಟು ವ್ಯತ್ಯಾಸ ಇದೆಯಾ? ನಮ್ಮ ಕೇಳುಗರು ಕೆಲವೊಂದು ಮಾಹಿತಿ ಕಳಿಸಿದ್ರು. ಅದರ ಆಧಾರದ ಮೇಲೆ ಆ, ಇವೆರಡರ ಹೋಲಿಕೆಗಳು ಮತ್ತೆ ಮುಖ್ಯವಾಗಿ ವ್ಯತ್ಯಾಸಗಳೇನು ಅಂತ ನೋಡೋಣ. ವಿಶೇಷವಾಗಿ ಈ ಟ್ರೇಡಿಂಗ್ ಮತ್ತು ಹಣ ವರ್ಗಾವಣೆ ಸೆಟಲ್ಮೆಂಟ್ ಅಂತಾರಲ್ಲ ಆ ವಿಷಯದಲ್ಲಿ. ಸರಿ, ಶುರು ಮಾಡೋಣ. ಮೊದಲ ನೋಟಕ್ಕೆ ತುಂಬಾ ಸಿಂಪಲ್ ಅನ್ಸುತ್ತೆ ಅಲ್ವಾ? ಒಂದೇ ತರ. ನಾವು ಒಂದು ಕಡೆ ಹೋಗ್ತೀವಿ, ಅಕೌಂಟ್ಗೆ ದುಡ್ಡು ಹಾಕ್ತೀವಿ, ಆಮೇಲೆ ಶೇರ್ ಆದ್ರೂ ಸರಿ, ಕ್ರಿಪ್ಟೋ ಆದ್ರೂ ಸರಿ ಕೊಂಡುಕೊಳ್ತೀವಿ. ಈಗ NSE ಅಥವಾ BSEಯಲ್ಲಿ 2 ಲಕ್ಷ ಹಾಕಿ ICICI ಬ್ಯಾಂಕ್ ಶೇರ್ ತಗೊಳ್ಳೋದು, ಅಥವಾ ಒಂದು ಕ್ರಿಪ್ಟೋ ಎಕ್ಸ್ಚೇಂಜ್ ಅಲ್ಲಿ 2 ಲಕ್ಷ ಹಾಕಿ ಬಿಟ್ಕಾಯಿನ್ ತಗೊಳ್ಳೋದು, ಆ ಕೊಂಡ್ಕೊಳ್ಳೋ ಪ್ರಾಸೆಸ್ ಹೆಚ್ಚು ಕಡಿಮೆ ಒಂದೇ ತರ ಅಲ್ವಾ? ಹೌದೌದು. ಆ ಬೇಸಿಕ್ ಲೆವೆಲಲ್ಲಿ ಖಂಡಿತ ಹೋಲಿಕೆ ಇದೆ. ಮೇಲ್ನೋಟಕ್ಕೆ ಒಂದೇ. ಎರಡೂ ಕಡೆನೂ ನಾವು ಹಣ ಕೊಡ್ತೀವಿ, ಒಂದು ಆಸ್ತಿ, ಅದು ಶೇರ್ ಆಗ್ಲಿ ಕ್ರಿಪ್ಟೋ ಆಗ್ಲಿ, ಅದರ ಮಾಲೀಕತ್ವ ನಮ್ಗೆ ಬರುತ್ತೆ. ಅಂದ್ರೆ ಹಣ ಕೊಟ್ಟು ಆಸ್ತಿ ತಗೊಳ್ಳೋ ವಿನಿಮಯ. ಇಲ್ಲಿವರೆಗೂ ಸರಿ, ಒಂದೇ ತರ ಇದೆ. ಸರಿ, ಇಲ್ಲಿ ತನಕ ಓಕೆ. ಆದ್ರೆ ಸ್ವಲ್ಪ ಡೀಪಾಗಿ ಹೋದ್ರೆ ವ್ಯತ್ಯಾಸ ಎಲ್ಲಿ ಶುರುವಾಗತ್ತೆ? ಮುಖ್ಯವಾಗಿ ನಾವು ಆಸ್ತಿ ಮಾರಿದ್ಮೇಲೆ ಆಮೇಲಿನ ಪ್ರಕ್ರಿಯೆ ಇದೆಯಲ್ಲ, ಅಲ್ಲೇನಾದ್ರೂ ದೊಡ್ಡ ವ್ಯತ್ಯಾಸ ಇದೆಯಾ? ಖಂಡಿತ ಇದೆ. ಇಲ್ಲಿಂದನೇ ವಿಷಯ ಇಂಟ್ರೆಸ್ಟಿಂಗ್ ಆಗೋದು. ಮುಖ್ಯ ವ್ಯತ್ಯಾಸಗಳು ಕಾಣೋಕ್ ಶುರುವಾಗೋದೇ ಇಲ್ಲಿ. ಕೊಂಡ್ಕೊಳ್ಳೋದು ಒಂದೇ ತರ ಕಂಡ್ರೂ ಮಾರಾಟ ಮಾಡಿದ್ಮೇಲೆ ಆ ಹಣ ನಮ್ ಕೈ ಸೇರೋ ಸಮಯ ಇದೆಯಲ್ಲ, ಮತ್ತೆ ಆ ವಿಧಾನ, ಅದರಲ್ಲಿ ತುಂಬಾ ವ್ಯತ್ಯಾಸ ಇದೆ. ಅಷ್ಟೇ ಅಲ್ಲ, ಇವೆರಡೂ ಮಾರ್ಕೆಟ್ ಕೆಲಸ ಮಾಡೋ ಟೈಮಿಂಗ್ಸು, ಅವುಗಳ ಮೇಲಿರೋ ಕಂಟ್ರೋಲ್ ಅಂದ್ರೆ ರೆಗ್ಯುಲೇಷನ್, ಮತ್ತೆ ಅವುಗಳ ವಾಲೆಟಿಲಿಟಿ ಅಂದ್ರೆ ಬೆಲೆ ಏರಿಳಿತ, ಮತ್ತೆ ಆಸ್ತಿಯ ಮೂಲ ಸ್ವರೂಪದಲ್ಲೂ ವ್ಯತ್ಯಾಸಗಳಿವೆ. ಓ, ಹಾಗಾದ್ರೆ ತುಂಬಾ ವ್ಯತ್ಯಾಸಗಳಿವ್ಯಾ? ಸರಿ, ಹಾಗಿದ್ರೆ ಮೊದಲು ನಮಗೆ ಪ್ರತಿದಿನ ಅನುಭವಕ್ಕೆ ಬರೋ ವ್ಯತ್ಯಾಸದಿಂದ ಶುರು ಮಾಡೋಣವಾ? ಅದೇ ನೀವು ಹೇಳಿದ್ರಲ್ಲ, ಮಾರಿದ ಮೇಲೆ ಹಣ ಕೈ ಸೇರೋ ಸಮಯದ ವ್ಯತ್ಯಾಸ. ಹೌದು, ಅದನ್ನೇ ನಾವು ಸೆಟಲ್ಮೆಂಟ್ ಟೈಮ್ ಅಂತ ಕರಿತೀವಿ. ಇದು ಬಹುಶಃ ಒಬ್ಬ ಯೂಸರ್ಗೆ ಅಂದ್ರೆ ಬಳಕೆದಾರರಿಗೆ ತುಂಬಾ ಮುಖ್ಯವಾಗಿ ಕಾಣೋ ವ್ಯತ್ಯಾಸ. ಈಗ ಸ್ಟಾಕ್ ಮಾರ್ಕೆಟಲ್ಲಿ ನೋಡಿ, ನೀವು ನಿಮ್ಮ ಹತ್ರ ಇರೋ ಶೇರ್ಸ್ ಮಾರಿದ್ರೆ, ಉದಾಹರಣೆಗೆ ಒಂದು 2 ಲಕ್ಷ ರೂಪಾಯಿ ರಿಲಯನ್ಸ್ ಶೇರ್ಸ್ ಇದೆ, ಅದನ್ನ BSEಯಲ್ಲಿ ಮಾರಿದ್ರಿ ಅನ್ಕೊಳ್ಳಿ. ಆ ಹಣ ಇದೆಯಲ್ಲ, ಅದು ತಕ್ಷಣಕ್ಕೆ ನಿಮ್ಮ ಬ್ರೋಕರೇಜ್ ಅಕೌಂಟ್ಗಾಗ್ಲಿ ಬ್ಯಾಂಕ್ ಅಕೌಂಟ್ಗಾಗ್ಲಿ ಬರೋದಿಲ್ಲ. ಈಗ ಭಾರತದ ಸ್ಟಾಕ್ ಮಾರ್ಕೆಟಲ್ಲಿ T+1 ಸೆಟಲ್ಮೆಂಟ್ ಸಿಸ್ಟಮ್ ಇದೆ. T+1? ಹೌದು. T ಅಂದ್ರೆ ಟ್ರಾನ್ಸಾಕ್ಷನ್ ಡೇ, ಅಂದ್ರೆ ನೀವು ಮಾರಾಟ ಮಾಡಿದ ದಿನ. T+1 ಅಂದ್ರೆ ಆ ದಿನ ಬಿಟ್ಟು ಮಾರನೇ ಕೆಲ್ಸದ ದಿನದ ಒಳಗೆ, ಅಂದ್ರೆ ವರ್ಕಿಂಗ್ ಡೇ, ಆ ದಿನದ ಒಳಗೆ ಹಣ ಮಾರಿದವರ ಅಕೌಂಟ್ಗೆ, ಶೇರ್ ಕೊಂಡವರ ಡಿಮ್ಯಾಟ್ ಅಕೌಂಟ್ಗೆ ಹೋಗುತ್ತೆ. ಹಿಂದೆ ಎಲ್ಲ ಇದು T+2, T+3 ಕೂಡ ಇತ್ತು, ಅಂದ್ರೆ ಇನ್ನೂ ಜಾಸ್ತಿ ಟೈಮ್ ತಗೊಳ್ತಿತ್ತು. ಅಬ್ಬಾ. ಈಗ T+1 ಆಗಿದೆ, ಆದ್ರೂ ತಕ್ಷಣ ಅಲ್ಲ ಅನ್ನೋದು ಮುಖ್ಯ ಪಾಯಿಂಟ್. ಓಕೆ, ಅಂದ್ರೆ ನಾನು ಸೋಮವಾರ ಶೇರ್ ಮಾರಿದ್ರೆ ಮಂಗಳವಾರ ಸಂಜೆ ಅಷ್ಟರಲ್ಲಿ ದುಡ್ಡು ಬರುತ್ತೆ, ಒಂದು ವೇಳೆ ಅಂದು ರಜೆ ಇರ್ಲಿಲ್ಲ ಅಂದ್ರೆ. ಸರಿ, ಯಾಕೆ ಈ ತರ ತಡ? ಟೆಕ್ನಾಲಜಿಯೆಲ್ಲ ಇಷ್ಟೊಂದು ಮುಂದುವರೆದಿದೆ, ಯಾಕೆ ತಕ್ಷಣ ಆಗಲ್ಲ? ಇದಕ್ಕೆ ಕಾರಣ ಅಂದ್ರೆ ಸ್ಟಾಕ್ ಮಾರ್ಕೆಟ್ ಹಿಂದೆ ನಡೆಯೋ ಒಂದು ಮಲ್ಟಿ ಸ್ಟೆಪ್ ಪ್ರಾಸೆಸ್ ಅಂತ ಹೇಳ್ಬೋದು. ನೀವು ಶೇರ್ ಮಾರಿದಾಗ ಆ ಶೇರ್ಗಳ ಓನರ್ಶಿಪ್ ಇದೆಯಲ್ಲ, ಅದನ್ನ ಕಾನೂನುಬದ್ಧವಾಗಿ ಸೇಫ್ ಆಗಿ ಕೊಂಡುಕೊಂಡವರೆಗೆ ಟ್ರಾನ್ಸ್ಫರ್ ಮಾಡಬೇಕು. ಇದರಲ್ಲಿ ತುಂಬಾ ಜನ ಇನ್ವಾಲ್ವ್ ಆಗಿರ್ತಾರೆ. ಸ್ಟಾಕ್ ಎಕ್ಸ್ಚೇಂಜು, ಬ್ರೋಕರ್ಗಳು, ಡಿಪಾಸಿಟರಿಗಳು, NSDL CDSL ಅಂತಾರಲ್ಲ ಅವರು. ಇನ್ಫಾರ್ಮ್ ಮಾಡಿ ಷೇರುಗಳನ್ನ ಒಬ್ಬರ ಡಿಮ್ಯಾಟ್ ಖಾತೆಯಿಂದ ಇನ್ನೊಬ್ಬರಿಗೆ ವರ್ಗಾಯಿಸಿ ಹಣವನ್ನ ಸರಿಯಾದ ಅಕೌಂಟ್ಗಳಿಗೆ ಕಳಿಸೋ ಜವಾಬ್ದಾರಿ ಹೊತ್ತಿರ್ತಾರೆ. ಈ ಎಲ್ಲ ಪ್ರಕ್ರಿಯೆಗಳಿಗೆ ಹಳೆ ನಿಯಮಗಳು, ಸಿಸ್ಟಮ್ಸ್ ಪ್ರಕಾರ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಇದು ಹಳೆ ಕಾಲದ ಚೆಕ್ ಕ್ಲಿಯರಿಂಗ್ ತರ ಅನ್ಕೊಳ್ಳಿ, ಆದ್ರೆ ಸ್ವಲ್ಪ ಮಾಡರ್ನ್. ಆದ್ರೆ UPI ಅಷ್ಟು ಫಾಸ್ಟ್ ಅಲ್ಲ. ಹೌದಾ? ಸರಿ ಸರಿ, ಅರ್ಥ ಆಯ್ತು. ಹಾಗಾದ್ರೆ ಕ್ರಿಪ್ಟೋದಲ್ಲಿ ಇದು ಹೇಗೆ ಬೇರೆ? ಕ್ರಿಪ್ಟೋದಲ್ಲಿ ಪರಿಸ್ಥಿತಿ ಪೂರ್ತಿ ಬೇರೆ. ಇಲ್ಲಿ ಆಲ್ಮೋಸ್ಟ್ ರಿಯಲ್ ಟೈಮ್ ಸೆಟಲ್ಮೆಂಟ್, ಅಂದ್ರೆ ತಕ್ಷಣ ಆಗುತ್ತೆ. ನೀವು ನಿಮ್ಮ ಹತ್ರ ಇರೋ ಬಿಟ್ಕಾಯಿನ್ ಅಥವಾ ಬೇರೆ ಯಾವುದಾದ್ರೂ ಕ್ರಿಪ್ಟೋ ಮಾರ್ದ ತಕ್ಷಣನೇ, ಬಹುಶಃ ಕೆಲವೇ ಸೆಕೆಂಡುಗಳು ಅಥವಾ ನಿಮಿಷಗಳಲ್ಲಿ ಅದಕ್ಕೆ ಸಮನಾದ ವ್ಯಾಲ್ಯೂ, ಅದು ಸ್ಟೇಬಲ್ ಕಾಯಿನ್ ರೂಪದಲ್ಲಿರ್ಬೋದು ಅಥವಾ ಡೈರೆಕ್ಟ್ ರೂಪಾಯಿ, ಅದು ನಿಮ್ಮ ಎಕ್ಸ್ಚೇಂಜ್ ಅಕೌಂಟ್ಗೆ ಜಮಾ ಆಗುತ್ತೆ. ಇಲ್ಲಿ ಟ್ರಾನ್ಸಾಕ್ಷನ್ ನಡೆದ ತಕ್ಷಣನೇ ಸೆಟಲ್ಮೆಂಟ್ ಕೂಡ ಆಗುತ್ತೆ. ಇಲ್ಲಿ ಟ್ರಾನ್ಸಾಕ್ಷನ್ ಈಸ್ ಸೆಟಲ್ಮೆಂಟ್ ಅಂತ ಹೇಳ್ತೀವಿ. ಇದಕ್ಕೆ ಮೂಲ ಕಾರಣ ಬ್ಲಾಕ್ ಚೈನ್ ಟೆಕ್ನಾಲಜಿ.
ಟ್ರಾನ್ಸಾಕ್ಷನ್ ಬ್ಲಾಕ್ಚೈನ್ ಮೇಲೆ ರೆಕಾರ್ಡ್ ಆದ ತಕ್ಷಣ ಅದು ಫೈನಲ್ ಇದ್ದ ಹಾಗೆ. ಅದೇ ಸಮಯದಲ್ಲಿ ವ್ಯಾಲ್ಯೂ ಕೂಡ ಟ್ರಾನ್ಸ್ಫರ್ ಆಗುತ್ತೆ. ಮಧ್ಯವರ್ತಿಗಳು ಕಡಿಮೆ ಅಥವಾ ಅವರ ರೋಲ್ ಬೇರೆ ಥರ ಇರುತ್ತೆ. ಹಾಗಾಗಿ ಸ್ಟಾಕ್ ಮಾರ್ಕೆಟಲ್ಲಿ ಕಾಯ್ಬೇಕಲ್ಲ, T+1 ಆ ಥರ ಇಲ್ಲಿಲ್ಲ. ಇದು UPIಲಿ ದುಡ್ಡು ಕಳಿಸಿದಷ್ಟೇ ಫಾಸ್ಟ್, ಬಹುಶಃ ಇನ್ನೂ ಫಾಸ್ಟ್ ಇರ್ಬೋದು ಕೆಲವು ಸಲ. ವಾವ್, ಇದು ನಿಜಕ್ಕೂ ದೊಡ್ಡ ವ್ಯತ್ಯಾಸ ಅಲ್ವಾ? ಅಂದ್ರೆ ಕ್ರಿಪ್ಟೋದಲ್ಲಿ ದುಡ್ಡು ಬೇಗ ಸಿಗುತ್ತೆ, ಅದನ್ನ ಬೇರೆ ಇನ್ವೆಸ್ಟ್ಮೆಂಟ್ಗೆ ಬಳಸೋಕೆ ಅಥವಾ ವಿಡ್ರಾ ಮಾಡ್ಕೊಳ್ಳಕ್ಕೆ ಬೇಗ ಆಗತ್ತೆ. ಇದು ಎಫಿಷಿಯನ್ಸಿ ಅಂದ್ರೆ ದಕ್ಷತೆ ದೃಷ್ಟಿಯಿಂದ ಕ್ರಿಪ್ಟೋ ಮಾರ್ಕೆಟ್ನೇ ಬೆಟರ್ ಅನ್ಬೋದಾ? ಆಪರೇಷನಲ್ ಎಫಿಷಿಯನ್ಸಿ ಮತ್ತೆ ಹಣದ ಲಭ್ಯತೆ ಸ್ಪೀಡ್ ಇದೆಯಲ್ಲ, ಆ ದೃಷ್ಟಿಯಿಂದ ಹೌದು. ಕ್ರಿಪ್ಟೋ ಎಕ್ಸ್ಚೇಂಜ್ಗಳು ತಕ್ಷಣ ಸೆಟಲ್ಮೆಂಟ್ ಕೊಡೋದ್ರಿಂದ ಯೂಸರ್ಗೆ ತಮ್ಮ ಹಣದ ಮೇಲೆ ಬೇಗ ಕಂಟ್ರೋಲ್ ಸಿಗುತ್ತೆ. ಸ್ಟಾಕ್ ಮಾರ್ಕೆಟಲ್ಲಿ ಮಾರಿದ ಹಣಕ್ಕೆ 1 ದಿನ ಕಾಯಬೇಕು. ಅಕಸ್ಮಾತ್ ಆ 1 ದಿನದಲ್ಲಿ ಮಾರ್ಕೆಟಲ್ಲಿ ಬೇರೆ ಒಳ್ಳೆ ಅವಕಾಶ ಬಂದ್ರೆ ಈ ಹಣವನ್ನ ಬಳಸಕ್ಕಾಗಲ್ಲ. ಆದ್ರೆ ಈ ಸ್ಪೀಡ್ಗೆ ಅದರದೇ ಆದ ರಿಸ್ಕ್ ಇರ್ಬೋದಾ ಅನ್ನೋ ಪ್ರಶ್ನೆನೂ ಇದೆ. ಉದಾಹರಣೆಗೆ ಏನಾದರೂ ತಪ್ಪಾದ್ರೆ, ರಾಂಗ್ ಟ್ರಾನ್ಸಾಕ್ಷನ್ ಆದ್ರೆ ಅದನ್ನ ಸರಿ ಮಾಡಕ್ಕೆ ಟೈಮ್ ಕಡಿಮೆ ಇರ್ಬೋದು. ಸ್ಟಾಕ್ ಮಾರ್ಕೆಟ್ನ ನಿಧಾನ ಪ್ರೋಸೆಸ್ ಇದೆಯಲ್ಲ, ಅಲ್ಲಿ ಸೇಫ್ಟಿ ಮತ್ತೆ ಏನಾದರೂ ತಪ್ಪು ಸರಿಪಡಿಸಕ್ಕೆ ಹೆಚ್ಚು ಸಿಸ್ಟಮ್ಯಾಟಿಕ್ ಅವಕಾಶ ಇರ್ಬೋದು. ಹೌದು, ಒಳ್ಳೆ ಪಾಯಿಂಟ್ ಹೇಳಿದ್ರಿ. ಸ್ಪೀಡ್ ಮುಖ್ಯ, ಆದ್ರೆ ಸೇಫ್ಟಿ ಮತ್ತೆ ತಪ್ಪು ಸರಿ ಮಾಡೋ ಅವಕಾಶಗಳು ಬೇಕು. ಸರಿ, ಈ ಸೆಟಲ್ಮೆಂಟ್ ಟೈಮ್ ವ್ಯತ್ಯಾಸ ಬಿಟ್ಟು ನೀವು ಬೇರೆ ವ್ಯತ್ಯಾಸಗಳನ್ನು ಹೇಳಿದ್ರಿ. ಆ ಮಾರ್ಕೆಟ್ ಟೈಮಿಂಗ್ಸ್ ಬಗ್ಗೆ ಹೇಳಿ. ಹೌದು, ಇದು ಇನ್ನೊಂದು ಮುಖ್ಯವಾದ ವ್ಯತ್ಯಾಸ. ಸ್ಟಾಕ್ ಮಾರ್ಕೆಟ್ ಇದೆಯಲ್ಲ, ಅದು ಒಂದು ನಿರ್ದಿಷ್ಟ ಟೈಮ್ ಫ್ರೇಮಲ್ಲೇ ಕೆಲಸ ಮಾಡುತ್ತೆ. ಈಗ ಭಾರತದಲ್ಲಿ NSE, BSE ಎಲ್ಲ ಬೆಳಿಗ್ಗೆ 9:00ವರೆಗೆ ಶುರುವಾಗಿ ಮಧ್ಯಾಹ್ನ 3:00ವರೆಗೆ ಮುಗಿಯುತ್ತೆ. ಹೌದು. ಸೋಮವಾರದಿಂದ ಶುಕ್ರವಾರದವರೆಗೂ ಮಾತ್ರ. ಶನಿವಾರ, ಭಾನುವಾರ ಮತ್ತೆ ಪಬ್ಲಿಕ್ ಹಾಲಿಡೇಸ್ ದಿನ ಮಾರ್ಕೆಟ್ ಬಂದ್. ಆದ್ರೆ ಕ್ರಿಪ್ಟೋ ಮಾರ್ಕೆಟ್ ಇದೆಯಲ್ಲ, ಅದು 24/7, 365. 24/7. ಹೌದು, ದಿನದ 24 ಗಂಟೆ, ವಾರದ 7 ದಿನ, ವರ್ಷದ 365 ದಿನ. ಯಾವಾಗ ಬೇಕಾದ್ರೂ ನೀವು ಕ್ರಿಪ್ಟೋ ಕೊಂಡ್ಕೋಬೋದು, ಮಾರ್ಬೋದು. ಇದಕ್ಕೆ ಜಾಗದ ಅಥವಾ ಸಮಯದ ನಿರ್ಬಂಧ ಇಲ್ಲ. ಇದು ಗ್ಲೋಬಲ್ ಮಾರ್ಕೆಟ್ ಅಲ್ವಾ? ಒಂದು ದೇಶದಲ್ಲಿ ರಾತ್ರಿ ಆದ್ರೆ ಇನ್ನೊಂದರಲ್ಲಿ ಹಗಲು. ಟ್ರೇಡಿಂಗ್ ನಡೀತಾನೆ ಇರುತ್ತೆ. ಇದರ ಎಫೆಕ್ಟ್ ಏನು? 24/7 ಓಪನ್ ಇರೋದು ಒಳ್ಳೇದಾ ಅಥವಾ ಕಷ್ಟನಾ? ಎರಡೂ ಇದೆ. ಒಳ್ಳೇದು ಅಂದ್ರೆ ನಿಮ್ಗೆ ಯಾವಾಗ ಫ್ರೀ ಇರುತ್ತೋ ಆವಾಗ ಟ್ರೇಡ್ ಮಾಡ್ಬೋದು. ಗ್ಲೋಬಲ್ ನ್ಯೂಸ್ ಏನಾದರೂ ಬಂದ್ರೆ ತಕ್ಷಣ ರಿಯಾಕ್ಟ್ ಮಾಡ್ಬೋದು. ಜಾಬಲ್ಲಿರೋರ್ಗೆ ಸಂಜೆ ರಾತ್ರಿ ಟ್ರೇಡ್ ಮಾಡೋಕ್ಕಾಗತ್ತೆ. ಆದ್ರೆ ಕಷ್ಟ ಏನಂದ್ರೆ ಮಾರ್ಕೆಟ್ ಯಾವಾಗಲೂ ಓಪನ್ ಇರೋದ್ರಿಂದ ನೀವು ಮಲ್ಗಿದ್ದಾಗ್ಲೂ ಪ್ರೈಸ್ ಮೇಲೆ ಕೆಳಗೆ ಹೋಗ್ಬೋದು. ಹೌದು ಹೌದು. ಯಾವಾಗ್ಲೂ ಮಾರ್ಕೆಟ್ ನೋಡ್ತಾ ಇರಬೇಕು ಅನ್ನೋ ಒಂದು ಪ್ರೆಷರ್ ಕೆಲವರಿಗೆ ಬರ್ಬೋದು. ಸ್ಟಾಕ್ ಮಾರ್ಕೆಟಲ್ಲಿ ದಿನದ ಕೊನೆಗೆ ಒಂದು ಬ್ರೇಕ್ ಸಿಗುತ್ತೆ. ನಿಜ. ಇನ್ನು ನೀವು ವಾಲಟಿಲಿಟಿ, ಚಂಚಲತೆ ಬಗ್ಗೆ ಹೇಳಿದ್ರಿ. ಕ್ರಿಪ್ಟೋ ಜಾಸ್ತಿ ವಾಲಟೈಲ್ ಅಂತಾರಲ್ಲ, ನಿಜನಾ? ಯಾಕೆ? ಹೌದು. ಸಾಮಾನ್ಯವಾಗಿ ಕ್ರಿಪ್ಟೋ ಕರೆನ್ಸಿಗಳು ಟ್ರೆಡಿಷನಲ್ ಸ್ಟಾಕ್ಸ್ಗಿಂತ, ಮುಖ್ಯವಾಗಿ ದೊಡ್ಡ ಎಸ್ಟಾಬ್ಲಿಷ್ಡ್ ಕಂಪನಿಗಳ ಸ್ಟಾಕ್ಸ್ಗಿಂತ ಹೆಚ್ಚು ವಾಲಟೈಲ್. ಅಂದ್ರೆ ಶಾರ್ಟ್ ಟರ್ಮಲ್ಲಿ ಬೆಲೆಗಳಲ್ಲಿ ದೊಡ್ಡ ಏರಿಳಿತ ಇರುತ್ತೆ. ಇದಕ್ಕೆ ಹಲವು ಕಾರಣ ಇದೆ. ಕ್ರಿಪ್ಟೋ ಒಂದು ಹೊಸ ಅಸೆಟ್ ಕ್ಲಾಸ್. ಅದರ ವ್ಯಾಲ್ಯೂಯೇಷನ್ ಇನ್ನೂ ಸರಿಯಾಗಿ ಗೊತ್ತಾಗಿಲ್ಲ. ಸ್ಪೆಕ್ಯುಲೇಷನ್ ಅಂದ್ರೆ ಊಹಾಪೋಹದ ಟ್ರೇಡಿಂಗ್ ಜಾಸ್ತಿ ಇರುತ್ತೆ. ರೆಗ್ಯುಲೇಟರಿ ಅನ್ಸರ್ಟನಿಟಿ ಅಂದ್ರೆ ಸರ್ಕಾರದ ನಿಯಮಗಳ ಬಗ್ಗೆ ಅನಿಶ್ಚಿತತೆ, ಅದು ಕೂಡ ಪ್ರೈಸ್ ಮೇಲೆ ಎಫೆಕ್ಟ್ ಮಾಡುತ್ತೆ. ಮಾರ್ಕೆಟ್ ಸೈಜ್ ಕೂಡ ಕೆಲವು ಸ್ಟಾಕ್ ಹೋಲ್ಸಿದ್ರೆ ಚೆಕ್ಕದು. ಹಾಗಾಗಿ ದೊಡ್ಡ ಟ್ರೇಡ್ ಆದ್ರೆ ಪ್ರೈಸ್ ಮೇಲೆ ಜಾಸ್ತಿ ಇಂಪ್ಯಾಕ್ಟ್ ಆಗುತ್ತೆ. ಆದ್ರೆ ಎಲ್ಲ ಕ್ರಿಪ್ಟೋ ಒಂದೇ ಥರ ವಾಲಟೈಲ್ ಇರಲ್ಲ. ಕೆಲವು ದೊಡ್ಡ ಕ್ರಿಪ್ಟೋಗಳ ವಾಲಟೈಲಿಟಿ ಸ್ವಲ್ಪ ಕಡಿಮೆ ಆಗ್ತಾ ಇದೆ. ಹಾಗೇನೆ ಕೆಲವು ಪೆನ್ನಿ ಸ್ಟಾಕ್ಸ್ ಕೂಡ ಸಿಕ್ಕಾಪಟ್ಟೆ ವಾಲಟೈಲ್ ಇರುತ್ತೆ. ಆದ್ರೆ ಆನ್ ಆನ್ ಆವರೇಜ್ ಕ್ರಿಪ್ಟೋ ಮಾರ್ಕೆಟ್ ಹೆಚ್ಚು ವಾಲಟೈಲ್. ಸರಿ. ಆಮೇಲೆ ರೆಗ್ಯುಲೇಷನ್, ನಿಯಂತ್ರಣದ ವಿಷಯ ಹೇಳಿದ್ರಿ. ಅದ್ರಲ್ಲೇನ್ ವ್ಯತ್ಯಾಸ ಸ್ಟಾಕ್ ಮಾರ್ಕೆಟ್ಗೂ ಕ್ರಿಪ್ಟೋಗೂ? ಇದು ಬಹಳ ಮುಖ್ಯವಾದ ವ್ಯತ್ಯಾಸ ನೋಡಿ. ಸ್ಟಾಕ್ ಮಾರ್ಕೆಟ್ಗಳು ದಶಕಗಳಿಂದ, ಕೆಲವಂತೂ ನೂರಾರು ವರ್ಷಗಳಿಂದ ಒಂದು ಸುಸ್ಥಾಪಿತವಾದ ರೆಗ್ಯುಲೇಟರಿ ಫ್ರೇಮ್ವರ್ಕ್ ಅಡಿಯಲ್ಲಿ ಕೆಲಸ ಮಾಡ್ತವೆ. ಈಗ ಭಾರತದಲ್ಲಿ ಸೆಬಿ ಇದೆ, ಸೆಕ್ಯೂರಿಟೀಸ್ ಅಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ. ಹೌದು. ಅವರು ಇನ್ವೆಸ್ಟರ್ಸ್ ಹಿತಾಸಕ್ತಿ ಕಾಪಾಡೋಕೆ, ಮಾರ್ಕೆಟ್ ಸರಿಯಾಗಿ ನಡೆಯೋ ಹಾಗೆ ನೋಡ್ಕೊಳ್ಳೋಕೆ ರೂಲ್ಸ್ ಮಾಡ್ತಾರೆ, ಅದನ್ನ ಜಾರಿಗೆ ತರ್ತಾರೆ. ಫ್ರಾಡ್ ಆಗದ ಹಾಗೆ ನೋಡ್ಕೊಳ್ಳೋಕೆ, ಟ್ರಾನ್ಸ್ಪರೆನ್ಸಿ ಇರೋ ಹಾಗೆ ನೋಡ್ಕೊಳ್ಳೋಕೆ ಸಿಸ್ಟಮ್ಸ್ ಇವೆ. ಏನಾದರೂ ತೊಂದರೆ ಆದ್ರೆ ದೂರು ಕೊಡೋಕೆ, ಪರಿಹಾರ ಕೇಳೋಕೆ ದಾರಿ ಇದೆ. ಆದ್ರೆ ಇನ್ನೊಂದು ಕಡೆ ಕ್ರಿಪ್ಟೋ ರೆಗ್ಯುಲೇಷನ್ ಇದೆಯಲ್ಲ, ಅದು ಗ್ಲೋಬಲಿ ಇನ್ನೂ ಇವಾಲ್ವ್ ಆಗ್ತಿದೆ, ಅಂದ್ರೆ ಇನ್ನೂ ಡೆವಲಪ್ ಆಗ್ತಿದೆ. ಕೆಲವು ದೇಶಗಳು ಕ್ಲಿಯರ್ ರೂಲ್ಸ್ ತಂದಿವೆ, ಕೆಲವು ಇನ್ನೂ ಸ್ಟಡಿ ಮಾಡ್ತಿದ್ದಾರೆ, ಕೆಲವು ಬ್ಯಾನ್ ಮಾಡಿವೆ. ಭಾರತದಲ್ಲಿ ಕ್ರಿಪ್ಟೋ ಬ್ಯಾನ್ ಆಗಿಲ್ಲ, ಆದ್ರೆ ಅದರ ರೆಗ್ಯುಲೇಷನ್ ಬಗ್ಗೆ ಪೂರ್ತಿ ಕ್ಲಾರಿಟಿ ಬಂದಿಲ್ಲ. ಟ್ಯಾಕ್ಸ್ ಹಾಕಿದ್ದಾರೆ ಅಷ್ಟೇ ಅಲ್ವಾ? ಹೌದು, ಟ್ಯಾಕ್ಸ್ ಹಾಕಿದ್ದಾರೆ. ಆದ್ರೆ
ಇನ್ವೆಸ್ಟರ್ ಪ್ರೊಟೆಕ್ಷನ್, ಫ್ರಾಡ್ ತಡೆಯೋದು, ಮಾರ್ಕೆಟ್ ಸರಿಯಾಗಿ ನಡೆಯೋ ಹಾಗೆ ನೋಡಿಕೊಳ್ಳೋದು, ಈ ಥರದ ವಿಷಯಗಳಲ್ಲಿ ಸೆಬಿ ಥರ ಒಂದು ಕಾಂಪ್ರಿಹೆನ್ಸಿವ್ ರೆಗ್ಯುಲೇಟರಿ ಬಾಡಿ ಇನ್ನೂ ಇಲ್ಲ. ಇದರಿಂದ ಏನಾಗುತ್ತೆ ಅಂದ್ರೆ ಕ್ರಿಪ್ಟೋದಲ್ಲಿ ಇನ್ವೆಸ್ಟ್ ಮಾಡೋರು ಹೆಚ್ಚು ರಿಸ್ಕ್ ತಗೋಬೇಕಾಗಬಹುದು. ಏನಾದ್ರೂ ಮೋಸ ಆದ್ರೆ ಪರಿಹಾರ ಸಿಗೋದು ಕಷ್ಟ ಆಗಬಹುದು. ಓ, ಹಾಗಾದ್ರೆ ಸ್ಟಾಕ್ ಮಾರ್ಕೆಟಲ್ಲಿ ರೆಗ್ಯುಲೇಟರಿ ಪ್ರೊಟೆಕ್ಷನ್ ಜಾಸ್ತಿ, ಕ್ರಿಪ್ಟೋದಲ್ಲಿ ಸದ್ಯಕ್ಕೆ ಕಡಿಮೆ ಅಂತ ಹೇಳ್ಬಹುದು. ಸರಿ, ಇನ್ನು ನಾವು ಕೊಂಡುಕೊಳ್ಳೋ ಆಸ್ತಿ ಇದೆಯಲ್ಲ, ಅದರ ಸ್ವರೂಪದಲ್ಲೇನು ವ್ಯತ್ಯಾಸ? ಐಸಿಐಸಿಐ ಬ್ಯಾಂಕ್ ಶೇರ್ ಇಟ್ಕೊಳ್ಳೋದು, ಬಿಟ್ಕಾಯಿನ್ ಇಟ್ಕೊಳ್ಳೋದು ಬೇರೆ ಬೇರೆನಾ? ಹೌದು, ಖಂಡಿತ ಮೂಲಭೂತ ವ್ಯತ್ಯಾಸ ಇದೆ. ನೀವೊಂದು ಕಂಪನಿಯ ಶೇರ್ ಅಂದ್ರೆ ಈಕ್ವಿಟಿ ಶೇರ್ ಕೊಂಡುಕೊಂಡಾಗ ನೀವು ಆ ಕಂಪನಿಯ ಒಂದು ಚಿಕ್ಕ ಭಾಗದ ಮಾಲೀಕರಾಗ್ತೀರಿ. ಕಂಪನಿ ಲಾಭ ಮಾಡಿದ್ರೆ ಅದರಲ್ಲಿ ಪಾಲು ಸಿಗಬಹುದು, ಡಿವಿಡೆಂಡ್ ರೂಪದಲ್ಲಿ, ವೋಟಿಂಗ್ ರೈಟ್ಸ್ ಇರುತ್ತೆ, ಕಂಪನಿ ಆಸ್ತಿ ಮೇಲೆ ಒಂದು ಕ್ಲೇಮ್ ಇರುತ್ತೆ. ಶೇರಿನ ಬೆಲೆ ಕಂಪನಿಯ ಪರ್ಫಾರ್ಮೆನ್ಸ್, ಲಾಭ, ಆಸ್ತಿ, ಫ್ಯೂಚರ್ ಹೇಗಿರಬಹುದು ಅನ್ನೋದರ ಮೇಲೆ ಡಿಪೆಂಡ್ ಆಗುತ್ತೆ. ಆದರೆ ಕ್ರಿಪ್ಟೋ ಕರೆನ್ಸಿ ಹೊಂದುವುದು ಬೇರೆ ಥರ. ಬಿಟ್ಕಾಯಿನ್ ತರಹದ ಕ್ರಿಪ್ಟೋಗಳು ಅವು ಒಂದು ರೀತಿ ವಿಕೇಂದ್ರೀಕೃತ ಡಿಜಿಟಲ್ ಹಣ ಅಥವಾ ಡಿಜಿಟಲ್ ಗೋಲ್ಡ್ ಥರ. ಅದರ ವ್ಯಾಲ್ಯೂ ಡಿಮ್ಯಾಂಡ್, ಸಪ್ಲೈ, ನೆಟ್ವರ್ಕ್ ಸೆಕ್ಯೂರಿಟಿ, ಜನ ಅದರ ಮೇಲಿಟ್ಟಿರೋ ನಂಬಿಕೆ ಇದರ ಮೇಲೆ ಡಿಪೆಂಡ್ ಆಗುತ್ತೆ. ಇಥೇರಿಯಂ ತರಹದ ಬೇರೆ ಕ್ರಿಪ್ಟೋಗಳು ಒಂದು ಬ್ಲಾಕ್ಚೈನ್ ಪ್ಲಾಟ್ಫಾರ್ಮ್ನ ಫ್ಯೂಯಲ್ ಥರ, ಅಂದ್ರೆ ಯುಟಿಲಿಟಿ ಟೋಕನ್. ಅದರ ಮೇಲೆ ಆಪ್ಸ್ ಬಿಲ್ಡ್ ಮಾಡೋಕೆ, ಟ್ರಾನ್ಸಾಕ್ಷನ್ ಮಾಡೋಕೆ ಅದು ಬೇಕು. ಇನ್ನು ಕೆಲವು ಟೋಕನ್ಗಳು ಒಂದು ಪ್ರಾಜೆಕ್ಟಲ್ಲಿ ವೋಟಿಂಗ್ ರೈಟ್ಸ್ ಕೊಡಬಹುದು, ಗವರ್ನೆನ್ಸ್ ರೈಟ್ಸ್. ಇಲ್ಲಿ ನೀವು ಸಾಮಾನ್ಯವಾಗಿ ಒಂದು ಕಂಪನಿಯ ಮಾಲೀಕತ್ವ ತಗೊಳ್ಳಲ್ಲ, ಬದಲಾಗಿ ಒಂದು ನೆಟ್ವರ್ಕ್ನ ಭಾಗ ಆಗ್ತೀರಿ ಅಥವಾ ಒಂದು ಡಿಜಿಟಲ್ ಆಸ್ತಿ ಇಟ್ಕೊಳ್ತೀರಿ. ಅದರ ವ್ಯಾಲ್ಯೂ ಬೇಸಿಸ್ ಶೇರ್ಗಳಿಗಿಂತ ಬೇರೆ. ಅಂದ್ರೆ ಎರಡು ಆಸ್ತಿಗಳೇ ಆದ್ರೂ ಅವು ರೆಪ್ರೆಸೆಂಟ್ ಮಾಡೋ ವ್ಯಾಲ್ಯೂ, ರೈಟ್ಸ್ ಬೇರೆ ಬೇರೆ. ಓಕೆ. ಕೊನೆಯದಾಗಿ, ಈ ಮಾರ್ಕೆಟ್ಗಳನ್ನ ಆಕ್ಸೆಸ್ ಮಾಡೋಕೆ, ಅಂದ್ರೆ ಎಂಟರ್ ಆಗೋಕೆ ಬೇಕಾದ ಸಿಸ್ಟಮ್, ಇನ್ಫ್ರಾಸ್ಟ್ರಕ್ಚರ್ ಇದೆಯಲ್ಲ, ಅದರಲ್ಲಿ ವ್ಯತ್ಯಾಸ ಇದೆಯಾ? ಹೌದು, ಸ್ವಲ್ಪ ವ್ಯತ್ಯಾಸ ಇದೆ. ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂದ್ರೆ ನಿಮಗೆ ಸಾಮಾನ್ಯವಾಗಿ 3 ಅಕೌಂಟ್ ಬೇಕು. ಒಂದು ಬ್ಯಾಂಕ್ ಅಕೌಂಟ್, ದುಡ್ಡು ಟ್ರಾನ್ಸ್ಫರ್ ಮಾಡೋಕೆ; ಒಂದು ಟ್ರೇಡಿಂಗ್ ಅಕೌಂಟ್, ಶೇರ್ಸ್ ಬೈಸೆಲ್ ಆರ್ಡರ್ ಹಾಕೋಕೆ; ಮತ್ತೊಂದು ಡಿಮ್ಯಾಟ್ ಅಕೌಂಟ್, ಷೇರುಗಳನ್ನು ಡಿಜಿಟಲ್ ಆಗಿ ಇಟ್ಕೊಳ್ಳೋಕೆ. ಇವೆಲ್ಲವನ್ನು ಒಬ್ಬ ಬ್ರೋಕರ್ ಮೂಲಕ ಓಪನ್ ಮಾಡಬೇಕು. KYC ಪ್ರೊಸೆಸ್ ಪೂರ್ತಿ ಮಾಡಬೇಕು. ಕ್ರಿಪ್ಟೋ ಕೊಂಡ್ಕೊಳ್ಳೋಕೆ ನಿಮ್ಗೆ ಸಾಮಾನ್ಯವಾಗಿ ಒಂದು ಕ್ರಿಪ್ಟೋ ಎಕ್ಸ್ಚೇಂಜಲ್ಲಿ ಅಕೌಂಟ್ ಬೇಕು. ಇದಕ್ಕೂ KYC ಬೇಕು. ಹಣವನ್ನ ನಿಮ್ಮ ಬ್ಯಾಂಕ್ ಅಕೌಂಟಿಂದ ಎಕ್ಸ್ಚೇಂಜ್ಗೆ ಹಾಕಿ ಅಲ್ಲಿ ಕ್ರಿಪ್ಟೋ ತಗೋಬೋದು. ತಗೊಂಡ ಕ್ರಿಪ್ಟೋವನ್ನ ಎಕ್ಸ್ಚೇಂಜ್ ವಾಲೆಟಲ್ಲೇ ಇಡ್ಬೋದು ಅಥವಾ ನಿಮ್ಮದೇ ಆದ ಪ್ರೈವೇಟ್ ವಾಲೆಟ್ಗೆ ಟ್ರಾನ್ಸ್ಫರ್ ಮಾಡ್ಕೋಬೋದು. ಪ್ರೊಸೆಸ್ ಸ್ವಲ್ಪ ಸಿಂಪಲ್ ಅನ್ಸಿದ್ರು ಆ ಪ್ರೈವೇಟ್ ವಾಲೆಟ್ಗಳನ್ನು ಸೇಫಾಗಿ ಮ್ಯಾನೇಜ್ ಮಾಡೋ ಜವಾಬ್ದಾರಿ ಯೂಸರ್ದೇ ಆಗಿರುತ್ತೆ. ಸೊ ಆಕ್ಸೆಸ್ ಮಾಡೋ ರೀತಿ ಸ್ವಲ್ಪ ಬೇರೆ ಇದೆ. ಓಕೆ. ಹಾಗಾದ್ರೆ ಇವತ್ತಿನ ನಮ್ಮ ಈ ಚರ್ಚೆಯನ್ನ ಒಟ್ಟಾರೆಯಾಗಿ ನೋಡೋದಾಡೆ, ಕ್ರಿಪ್ಟೋ ಮತ್ತೆ ಸ್ಟಾಕ್ ಮಾರ್ಕೆಟ್ ಎರಡೂ ಆಸ್ತಿ ವಿನಿಮಯ ಮಾಡೋ ಜಾಗಗಳೇ ಆದ್ರೂ ಅವುಗಳ ನಡುವೆ ತುಂಬಾ ಮುಖ್ಯವಾದ ವ್ಯತ್ಯಾಸಗಳು ಇವೆ. ಮೊದಲನೇದು ಮತ್ತೆ ಬಹುಶಃ ಮುಖ್ಯವಾದದ್ದು ಸೆಟಲ್ಮೆಂಟ್ ಟೈಮ್. ಸ್ಟಾಕ್ಸ್ T+1, ಕ್ರಿಪ್ಟೋ ಆಲ್ಮೋಸ್ಟ್ ರಿಯಲ್ ಟೈಮ್. ಇದು ಕ್ರಿಪ್ಟೋವನ್ನ ಹೆಚ್ಚು ಎಫಿಷಿಯಂಟ್ ಮಾಡುತ್ತೆ. ಎರಡನೇದು ಮಾರ್ಕೆಟ್ ಟೈಮಿಂಗ್ಸ್. ಸ್ಟಾಕ್ಸ್ ಫಿಕ್ಸ್ಡ್ ಅವರ್ಸ್, ಕ್ರಿಪ್ಟೋ 24/7. ಮೂರನೇದು ವಾಲಟೈಲಿಟಿ. ಕ್ರಿಪ್ಟೋ ಸಾಮಾನ್ಯವಾಗಿ ಹೆಚ್ಚು ವಾಲಟೈಲ್. ನಾಲ್ಕನೇದು ರೆಗ್ಯುಲೇಷನ್. ಸ್ಟಾಕ್ಸ್ಗೆ ಸ್ಟ್ರಾಂಗ್ ರೆಗ್ಯುಲೇಷನ್ ಇದೆ, ಕ್ರಿಪ್ಟೋಗೆ ಇನ್ನೂ ಅಷ್ಟು ಇಲ್ಲ. ಐದನೇದು ಆಸ್ತಿಯ ಸ್ವರೂಪ. ಶೇರ್ ಅಂದ್ರೆ ಕಂಪನಿ ಓನರ್ಶಿಪ್, ಕ್ರಿಪ್ಟೋ ಅಂದ್ರೆ ಬೇರೆ ವ್ಯಾಲ್ಯೂ ಪ್ರಪೋಸಿಷನ್. ಮತ್ತೆ ಕೊನೆಗೆ ಆಕ್ಸೆಸ್ ಮಾಡೋ ರೀತಿಯಲ್ಲೂ ಸ್ವಲ್ಪ ವ್ಯತ್ಯಾಸ ಇದೆ. ನೋಡೋಕೆ ಒಂದೇ ಥರ ಇದ್ರೂ ಆಳದಲ್ಲಿ ಇಷ್ಟೆಲ್ಲ ವ್ಯತ್ಯಾಸಗಳಿವೆ. ಹೌದು, ಇದು ಕರೆಕ್ಟ್ ಸಾರಾಂಶ. ಈ ವ್ಯತ್ಯಾಸಗಳನ್ನು ಅರ್ಥ ಮಾಡಿಕೊಂಡ್ರೆ ಇನ್ವೆಸ್ಟರ್ಸ್ ತಮ್ಮ ರಿಸ್ಕ್ ತಗೊಳ್ಳೋ ಕೆಪಾಸಿಟಿ, ಇನ್ವೆಸ್ಟ್ಮೆಂಟ್ ಗೋಲ್ಸ್, ಟೈಮ್ ಫ್ರೇಮ್ ಇದಕ್ಕೆ ತಕ್ಕ ಹಾಗೆ ಸರಿಯಾದ ಮಾರ್ಕೆಟ್ ಅಥವಾ ಆಸ್ತಿಯನ್ನು ಆಯ್ಕೆ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ. ಈ ಚರ್ಚೆಯಿಂದ ಒಂದು ಇಂಟ್ರೆಸ್ಟಿಂಗ್ ಪ್ರಶ್ನೆ ಬರುತ್ತೆ ನೋಡಿ. ಮುಂದಿನ ದಿನಗಳಲ್ಲಿ ಇದು ಇನ್ನೂ ಮುಖ್ಯ ಆಗ್ಬೋದು. ಕ್ರಿಪ್ಟೋ ಸಿಸ್ಟಮ್ ಮುಖ್ಯವಾಗಿ ಬ್ಲಾಕ್ಚೈನಿಂದ ಟ್ರಾನ್ಸಾಕ್ಷನ್ಗಳನ್ನು ತಕ್ಷಣ ಸೇಫಾಗಿ ಸೆಟಲ್ ಮಾಡೋ ಕೆಪಾಸಿಟಿ ತೋರಿಸಿದೆ. ಹಾಗಾದ್ರೆ ಫ್ಯೂಚರಲ್ಲಿ ಈ ಹಳೆಯ ಟ್ರೆಡಿಷನಲ್ ಫೈನಾನ್ಷಿಯಲ್ ಸಿಸ್ಟಮ್ಸ್, ಮುಖ್ಯವಾಗಿ ಸ್ಟಾಕ್ ಮಾರ್ಕೆಟ್ಗಳು, ತಮ್ಮ ಸೆಟಲ್ಮೆಂಟ್ ಪ್ರಾಸೆಸ್ನ ಇನ್ನೂ ಫಾಸ್ಟ್ ಮಾಡೋಕೆ, ಇನ್ನೂ ಎಫಿಷಿಯಂಟ್ ಮಾಡೋಕೆ ಈ ಟೆಕ್ನಾಲಜಿಯಿಂದ ಏನಾದರೂ ಕಲಿಬಹುದಾ? T+1ಇಂದ T+0 ಅಂದರೆ ಅದೇ ದಿನ ಸೆಟಲ್ಮೆಂಟ್ ಅಥವಾ ಪೂರ್ತಿ ರಿಯಲ್ ಟೈಮ್ ಸೆಟಲ್ಮೆಂಟ್ಗೆ ಹೋಗೋಕ್ಕೆ ಸಾಧ್ಯನಾ? ಈಗಾಗಲೇ ಕೆಲವು ಕಡೆ ಎಕ್ಸ್ಪೆರಿಮೆಂಟ್ಸ್ ನಡೀತಿದೆ. ಆದರೆ ದೊಡ್ಡ ಸ್ಕೇಲಲ್ಲಿ ಸೇಫ್ಟಿ ಜೊತೆ ಇದನ್ನು ಮಾಡೋಕಿರೋ ಚಾಲೆಂಜ್ ಏನು, ಅವಕಾಶಗಳೇನು? ಇದು ಫೈನಾನ್ಷಿಯಲ್ ವರ್ಲ್ಡ್ ಮುಂದಿನ ದಿನಗಳಲ್ಲಿ ಯೋಚನೆ ಮಾಡಬೇಕಾದ ವಿಷಯ. ಖಂಡಿತವಾಗಿಯೂ ಇದು ತುಂಬಾನೇ ಇಂಟ್ರೆಸ್ಟಿಂಗ್ ಪ್ರಶ್ನೆ.
ಟ್ರೆಡಿಷನಲ್ ಸಿಸ್ಟಮ್ಸು ಹೊಸ ಟೆಕ್ನಾಲಜಿಯಿಂದ ಹೇಗೆ ಇಂಪ್ರೂವ್ ಆಗ್ಬೋದು ಅಂತ ನೋಡ್ಬೇಕು. ಇವತ್ತಿನ ಈ ಡೀಟೇಲ್ ಚರ್ಚೆಗೆ ತುಂಬಾ ಧನ್ಯವಾದಗಳು. ನಮ್ಮ ಕೇಳುಗರಿಗೂ ಧನ್ಯವಾದಗಳು. ಮುಂದಿನ ಚರ್ಚೆಯಲ್ಲಿ ಮತ್ತೆ ಭೇಟಿಯಾಗೋಣ.